ಸಿಕ್ಕಿದ್ದು ಇವನ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಾಗ ನಾನು ಸೀದಾ ಸ್ಟೇಷನ್ಗೆ ಹೋಗಿದ್ದೀನಿ ಇವ್ರಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನಾಯ್ತು ಅಂದರೆ ಅವರೆಲ್ಲ ಮಾತುಕತೆ ಮಾಡಿ ಮುಗಿಸಿ ಅವನ ಹತ್ರ ರೈಟಿಂಗ್ ಎಲ್ಲ ತೊಗೊಂಡು ಆಮೇಲೆ ಅವಳನ್ನ ಕಳಿಸ್ಕೊಟ್ರು. ನಾನು ಅಲ್ಲೇ ಇಟ್ಕೊಂಡಾಗ ಅವಳು ಎಲ್ಲೂ ಹೋದ್ಲು ಅಂತ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಮನೆಯವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ, ನಾನು ಅವರ ಡ್ಯಾಡಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವ್ರ ಡ್ಯಾಡಿ ನನಗೆ ಏನೂ ಹೇಳಿಲ್ಲ ಅವಳು ಎಲ್ಲಿದ್ದಾಳಂತೆ. ಫ್ರೆಂಡ್ಗೂ ಕೂಡ ನಾನು ಕೇಳಿದ್ದೀನಿ ಎಲ್ಲಿದ್ದಾಳೆ ಶಾರನ್, ನನ್ನ ಮಗು ನೋಡಬೇಕು ಅಂತಾಳೆ. ಆಮೇಲೆ ಮಗುಗೋಸ್ಕರ ನಾನು ಅವ್ರ ಮನೆಯವ್ರಿಗೆಲ್ಲ ನಾನು ತುಂಬ ಬೇಡಿಕೆ ಇಟ್ಟಿದ್ದೆ, ಒಂದು ಫೋಟೋ ಯಾರು ಕಳಿಸ್ಕೊಡಿ, ಇಲ್ಲ ಮಗು ನೋಡೋಕ್ಕೆ ನನಗೆ ವಾರಕ್ಕೆ ಒಂದ್ಸರಿ ಇಲ್ಲ ತಿಂಗಳಿಗೆ ಒಂದ್ಸರಿ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಂಡಿದ್ದೀನಿ. ಅವ್ರು ಅದಕ್ಕೆ ಅವಕಾಶ ಇಲ್ಲ. ಈಗ ನನಗೆ ಅವರ ಮನೆಗೆ ಹೋದಾಗ ತಿಳಿದಿರೋ ವಿಚಾರ, ನೀವು ಅವರ ಮನೆಗೆ ಹೋಮ್ ನರ್ಸ್ ಆಗಿ ಹೋಗ್ತೀರಾ, ಶಾರನ್ ಅವರ ತಾತನನ್ನು ನೀವು ನೋಡ್ಕೊಳ್ತೀರಾ. ಅದಾದ ನಂತರ ನಿಮಗೆ ಶಾರನ್ ಮೇಲೆ ಪ್ರೀತಿ ಆಗುತ್ತೆ. ಅದಾದ ನಂತರ ನೀವು ಅವ್ರನ್ನ ಮನೆಯಿಂದ ಓಡಿಸ್ಕೊಂಡು ಹೋಗ್ತೀರಾ ಅಂತ ಒಂದು ಆರೋಪ ಇದೆ. ಓಡಿಸ್ಕೊಂಡು ಹೋಗ್ತೀರಿ, ಮದುವೆ ಆಗ್ತೀರಿ. ಮದುವೆ ಆದಮೇಲೆ ಮಗುನೂ ಆಗುತ್ತೆ. ಮೊದಲನೇ ವರ್ಷದ ಬರ್ತ್ಡೇನ ನೀವು ಮಾಡ್ತೀರಿ. ಅಲ್ಲಿವರೆಗೂ ಚೆನ್ನಾಗಿತ್ತು, ನಿಮ್ಗೆ ಅಲ್ಲಿವರೆಗೂ ಗೊತ್ತಾಗಿರಲಿಲ್ಲ ಅವ್ರಿಗೆ ಬೇರೆ ಬಾಯ್ ಫ್ರೆಂಡ್ ಇದ್ದಿದ್ದು? ಸರ್, ನನಗೆ ಅವಳು ಅವತ್ತು ನನಗೆ ಹೇಳ್ಕೊಲಿಲ್ಲ. ಅವಳು ಹೇಳ್ಕೊಂಡಿದ್ರೆ ಅವತ್ತೇ ನಾನು ಮದುವೆ ಆಗ್ತಿಲ್ಲಾಗಿತ್ತು. ಅವಳು ಏನು ಹೇಳ್ಕೊಲಿಲ್ಲ. ಮಗು ಆಗೋವರೆಗೂ ಚೆನ್ನಾಗೇ ಇದ್ಲು. ಆಮೇಲೆ ನನಗೆ ಗೊತ್ತಾಗಿದ್ದು ಅವಳಿಗೆ ಹಳೆ ಬಾಯ್ ಫ್ರೆಂಡ್ ಇದ್ದ ಅಂತೇಳಿ. ಯಾಕಂದರೆ ಅವಳು ಈ ಥರ ಓಡಾಡೋದು ನನಗೆ ಗೊತ್ತಾದ ಮೇಲೆ. ಆಮೇಲೆ ಅವರು ಏನಂದರೆ ಸಿಕ್ಕಾಕೊಂಡು ಬಿದ್ದಾಗ ನಾನು ಸ್ಟೇಷನ್ಗೆ ಹೋಗಿ ಇದು ಮಾಡಿದ್ದೀನಿ ಸರ್. ಸರಿ, ಈಗ ಸ್ಟೇಷನ್ಗೆ ಹೋದ್ರಿ. ಅದಾದ ನಂತರ ಅಲ್ಲಿ ಬಾಯ್ ಫ್ರೆಂಡ್ ಬರ್ಕೊಟ್ಟಿರೋ ಲೆಟ್ರು ನೀವು ನನಗೆ ತೋರಿಸಿದ್ರಿ. ಇದರಲ್ಲಿ ಜತಿನ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರು ಏನಂತಿದೆ, ಇನ್ನು ಮುಂದೆ ನಾನು ಅವ್ರ ವಿಚಾರಕ್ಕೆ ಹೋಗಲ್ಲ ಅಂತ. ಇಲ್ಲಿಗೆ ಮುಗೀತು ನಿಮ್ಮ ಜಗಳ, ಇಲ್ಲಿಗೆ ಸರಿ ಹೋಗಿರುತ್ತೆ. ವಾಪಸ್ಸು ನೀವು ಅವ್ರ ಜೊತೆಲಿ ಇರ್ತೀರಾ ಹೇಗೆ? ಸರ್, ಅವ್ರ ಜೊತೆಗೆ ಇರೋಕ್ಕಿಂತ ನಾನು ತುಂಬ ಪ್ರಯತ್ನ ಪಟ್ಟೆ. ಅವ್ರ ಡ್ಯಾಡಿಗೆಲ್ಲ ನಾನು ಫೋನ್ ಮಾಡಿರೋ, ಅವ್ರ ಡ್ಯಾಡಿ ನನಗೆ ಅವಕಾಶ ಮಾಡಿ ಕೊಟ್ಟಿಲ್ಲ ಇರಲಿಕ್ಕೆ. ಅವರು ಹಂಗೆ ನೋಡಿದರೆ ಸರಿ ಮಾಡಿ ಕಳಿಸ್ಬೋದಾಗಿತ್ತು, ಅಲ್ಲಿಗೆ ಮುಗೀತು ಅಂತೇಳಿ ಸರಿ ಮಾಡಿ ಕಳಿಸ್. ಅವರು ಯಾವತ್ತೂ ನನಗೆ ಸರಿ ಮಾಡೋಕ್ಕೆ ಕೊಟ್ಟಿಲ್ಲ. ನಾನು ಫೋನ್ ಮಾಡಿದರೆ ನಂಬರ್ ಬ್ಲಾಕ್ ಮಾಡೋದು, ನಂದು ಬೇರೆ ನಂಬರ್ ಕೂಡ ಬ್ಲಾಕ್ ಮಾಡ್ತಿದ್ರು. ಆಮೇಲೆ ಅವಳು ಕೂಡ ಸಿಮ್ ಚೇಂಜ್ ಮಾಡೋದು. ನಾನು ಇಲ್ಲಿದ್ದಾಳೆ ಅಂತೇಳಿ ಗೊತ್ತಾದಾಗ ನಾನು ಹೋಗೋಷ್ಟರಲ್ಲಿ ಮನೆ ಚೇಂಜ್ ಮಾಡ್ಕೊಂಡು ಓಡೋಗೋದು, ಈ ಥರ ಎಲ್ಲ ಮಾಡಿದ್ದಾಳೆ. ಆಮೇಲೆ ಅವಳು ನಂಬರೆಲ್ಲ ಚೇಂಜ್ ಮಾಡಿ ನನಗೆ ಹುಡ್ಕೋಕ್ಕೆ ಬಹಳ ಕಷ್ಟ ಆಯಿತು ಸರ್. ಹಾಗಾಗಿ ಆಮೇಲೆ ಇವಳು ಹುಡ್ಕಕ್ಕೆ ಬಂದಾಗ ನನಗೆ ಆಕ್ಸಿಡೆಂಟ್ ಆಗಿ ನಾನು 10 ತಿಂಗಳು ಬೆಡ್ ರೆಸ್ಟಲ್ಲಿದ್ದೆ. ಈ ಕಾಲು ಫ್ರ್ಯಾಕ್ಚರ್ ಆಗಿ ನನಗೆ ಇಲ್ಲಿ ಕೂಡ ಮೂಳೆ ಕಟ್ಟಾಗಿದೆ. ಈಗ ನೀವು ಕೊನೆಯದಾಗಿ ಮಗುವನ್ನು ನೋಡಿದ್ದು ಯಾವಾಗ? ನಿಮ್ಮ ಜೊತೆ ಮಗು ಎಷ್ಟು ವರ್ಷ ಇತ್ತು ಕೊನೆಯದಾಗಿ? ಲಾಸ್ಟ್ ಟೈಮ್ ಇವಳು ಬಾಯ್ ಫ್ರೆಂಡ್ ಜೊತೆ ಸಿಕ್ಕಿಬಿದ್ದಾಗ ಅವತ್ತೇ ನಾನು ಸ್ಟೇಷನಲ್ಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲೇ ನಾನು ಮಗುನ ನೋಡಿದ್ದು, ಅದೇ ಲಾಸ್ಟು. ಆಮೇಲೆ ಇವ್ರು ನನಗೆ ಯಾರೂ ತೋರಿಸಲಿಲ್ಲ, ನನಗೆ ತೋರ್ಸೋಕ್ಕೆ ಕೊಟ್ಟು ಇಲ್ಲ. ಅವಳು ನಂಬರು ಬೇರೆ ಚೇಂಜ್ ಮಾಡ್ಕೊತಾ ಇದ್ಲು. ಅವ್ರ ಫ್ರೆಂಡ್ಗೆಲ್ಲ ಕೇಳಿದೆ ನಾನು, ಅವಳಿಗೆ ಹೇಳಿ ಅಂತ ಎಲ್ಲ ಬೇಡ್ಕೊಂಡೆ, ಯಾರೂ ಹೆಲ್ಪ್ ಮಾಡಲಿಲ್ಲ ನನಗೆ. ನೀವು ನೋಡ್ರೋ ಹಾಗೆ ಶಾರನ್ಗೆ ಏನಾದರೂ ದುಶ್ಚಟಗಳಿತ್ತ? ಯಾಕಂದರೆ ನಾನು ಅವ್ರ ಮನೇಲಿ ವರದಿ ಮಾಡೋದಕ್ಕೆ ಹೋದಾಗ ಸಿಗರೇಟ್ ಬಡ್ಗಳು ಅಲ್ಲೇ ಬಿದ್ದಿತ್ತು. ಹೌದು, ಅದು ನಾನು ಒಪ್ಕೋತೀನಿ. ನಾನು ಅವ್ರ ತಾತನ ಹೋಮ್ ನರ್ಸಿಂಗ್ ಕೆಲಸಕ್ಕೆ ನಾನು ಹೋದಾಗ, ಸೊ ಇವಳು ನನ್ನ ಜೊತೆ ಹಂಗೆ ಫಸ್ಟು ಫ್ರೆಂಡ್ಶಿಪ್ ಆಗಿತ್ತು. ಆಮೇಲೆ ಇವಳು ಸಡನ್ನಾಗಿ ಅದು ನಾನು ಹೇಳ್ತಿದ್ದೆ, ಸಕ್ಷನ್ ಮಾಡ್ತಿದ್ದೆ ಅವ್ರ ತಾತನಿಗೆ ನಾನು. ಯಾಕಂದರೆ ಮೂಗಲ್ಲಿ ಪೈಪಲ್ಲಿ ಊಟ ಕೊಡೋದು, ಇಲ್ಲಿ ಕಫ ತೆಗೆಯೋದೆಲ್ಲ ಇತ್ತಲ್ವ. ಸೊ ಆ ಕೆಲಸ ನಾನು ಮಾಡ್ತಿದ್ದವಾಗ ಇವಳು ಬರೋಳು. ನಾನು ಐಟಮ್ ಏನೋ ಬರೆದು ಕೊಟ್ಟರೆ ತೊಗೊಂಡು ಮೆಡಿಕಲಿಂದ ತೊಗೊಂಬರೋಕೆ ಇವಳೇ, ಅವ್ರ ಭಾವ ಇರ್ತಿಲ್ಲಾಗಿತ್ತು. ಸೊ ಆ ಟೈಮಲ್ಲಿ ಇವಳು ಸಿಗರೇಟ್ ಹೊಡ್ಕೊಂಬನ ಸ್ಮೆಲ್ ಬರ್ತದೆ. ನೀವು ಮೇಡಮ್, ನೀವು ನಾನು ಮೇಡಮ್ ಅಂತ ಕರಿತಿದ್ದೆ ಅವಾಗ. ಮೇಡಮ್ ಸಿಗರೇಟ್ ಹೊಡಿತೀರಾ ಕೇಳಿದೆ. ಹೌದು, ನಿಂಗೆ ಹೆಂಗೆ ಗೊತ್ತಾಯಿತು? ಇಲ್ಲ, ಸ್ಮೆಲ್ ಬರ್ತಾಯಿದೆ ಅಂತ. ಹಂಗೆ ನಾನು ಅವಳು ಗೊತ್ತಾಗಿದ್ದು ಸರ್. ಈಗ ಮಗುವಾದ ನಂತರ ಕೂಡ ಅವರು ಸಿಗರೇಟ್ ಸೇದೋದು, ಕುಡಿಯೋದೇನಾದರೂ ಮುಂದುವರ್ಸಿದ್ರಾ? ಇಲ್ಲ, ಅವಳು ಪ್ರೆಗ್ನೆನ್ಸಿ ಆದಮೇಲೆ ಆ ಥರ ಏನು ನನ್ನ ಮದುವೆ ಆದಮೇಲೆ ಅವಳು ಆ ಥರ ಏನು ಮಾಡಲಿಲ್ಲ. ಇವಾಗ ನನ್ನ ಬಿಟ್ಟು ಅವಳು ಹೋದ್ಮೇಲೆ ಏನು ಮಾಡಿದಳು ಅಂತ ನನಗೆ ಗೊತ್ತಿಲ್ಲ ಸರ್. ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.